ಒಬ್ಬ ಇನ್ವೆಸ್ಟರ್ ಆಗಿ ನಿಮ್ಗೆ ಮಾರ್ಕೆಟ್ ಕಂಡೀಷನ್ಸ್ ವೇರಿ ಆಗ್ತಾ ಇದ್ರೆ ಆಗ ಯೋಚನೆ ಬರೋದು ಸಹಜ ಅಲ್ವಾ? ಈಗ ಮಾರ್ಕೆಟ್ಸು ಮೇಲ್ ಹೋಗ್ತಿರ್ಬೇಕಾದ್ರೆ ಅಥವಾ ಕೆಳಗೆ ಬರ್ತಿರ್ಬೇಕಾದ್ರೆ, ಫ್ಲಾಟ್ ಇರ್ಬೇಕಾದ್ರೆ, ಸೈಡ್ ವೇಸ್ ಹೋಗ್ತಿರ್ಬೇಕಾದ್ರೆ, ಸೊ ಈ ರೀತಿ ಕಂಡೀಷನ್ಸ್ ಅಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ನಿಮ್ಮ ದೊಡ್ಡ ಪ್ರಶ್ನೆ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಅದೇ ಪ್ರಶ್ನೆಗೆ ಉತ್ತರನ ಹುಡ್ಕೋಣ. ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ನಾವು ಹೇಗೆ ಇನ್ವೆಸ್ಟ್ ಮಾಡೋದು? ಅದಕ್ಕೆ 3 ವೇಸ್ ಇದೆ. ಆ 3 ಸ್ಮಾರ್ಟ್ ವೇಸ್ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಯಾವ ಕಂಡೀಷನ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಗ್ರೋ ಕನ್ನಡ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಕೂಡ ನೀವು ಮರಿಬೇಡಿ. ಈಗ ಇನ್ವೆಸ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮಾರ್ಕೆಟ್ ಮೂವ್ಮೆಂಟ್ಸ್ ನ ನೋಡ್ಕೊಂಡು ಅವರು ಅವ್ರ SIP ನ ಪಾಸ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದು ಈ ರೀತಿಯಾದ ಡಿಸಿಷನ್ಸ್ ನ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಮಾರ್ಕೆಟ್ ಮೂವ್ಮೆಂಟ್ಸ್ ಏರಿಳಿತಗಳಾಗ್ತಾ ಇದೆ ಅಲ್ವಾ? ಈಗ ಯಾವಾಗಿಂದ ಅಂದ್ರೆ October 24 ಇಂದ ಎಸ್ಪೆಷಲಿ ಅಂತ ನಾವು ತಗೊಂಡ್ರೆ ಅವಾಗಿಂದ ನೋಡಿದ್ರಂತೂ ಮಾರ್ಕೆಟ್ ತುಂಬಾನೇ ವಾಲಟೈಲ್ ಆಗಿದೆ ಅಲ್ವಾ? ಈಗ FIIs ಏನಿದೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವರು ಎಕ್ಸಿಟ್ ಆಗ್ತಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ. ಅವಾಗ ಎಕ್ಸಿಟ್ ಆಗ್ತಾರೆ, ಮತ್ತೆ ಬರ್ತಾರೆ, ಬಟ್ ಜಾಸ್ತಿ ಎಕ್ಸಿಟ್ ಆಗ್ತಾ ಇದ್ದಾರೆ. ಇವ್ರ ಜೊತೆಗೆ ನೋಡ್ಬೇಕಂತ ಅಂದ್ರೆ ನಮ್ಮ ಕಾರ್ಪೊರೇಟ್ ಅರ್ನಿಂಗ್ಸ್ ಏನಿದೆ ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಸೊ ತುಂಬಾ ಸ್ಟ್ರಾಂಗ್ ಏನಿಲ್ಲ. ಸೊ ಈ ರೀತಿ ಹಲವಾರು ರೀಸನ್ಸ್, ಆಮೇಲೆ ನೀವು ಗ್ಲೋಬಲಿ ಕೂಡ ನೋಡಿದ್ರೆ ಎಷ್ಟೊಂದು ಕ್ರೈಸಿಸ್ ಆಯ್ತು. ಸೊ ಈ ರೀತಿ ಹಲವಾರು ರೀಸನ್ಸ್ ಗಳಿಂದ ಮಾರ್ಕೆಟ್ ವಾಲಟೈಲ್ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇನ್ವೆಸ್ಟರ್ಸ್ ಏನಿದ್ದಾರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಅಂತ ತಗೊಂಡ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ SIP ನ ಪಾಸ್ ಮಾಡ್ತಿದ್ದಾರೆ ಅಥವಾ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಅಥವಾ ಕಂಪ್ಲೀಟ್ಲಿ ಏನು SIP ನೇ ಬೇಡ ಅಂತ ಕೂಡ ಟರ್ಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡ್ತಾ ಇರೋದು ರೇಷಿಯೋ ನೋಡ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ 300% ಸ್ಪೈಕ್ ಆಗಿದೆ. ಅಂದ್ರೆ ಈಗ ಹೊಸ SIP ಸ್ಟಾರ್ಟ್ ಮಾಡ್ತಿರೋದು 1% ಆದ್ರೆ ಕ್ಲೋಸ್ ಮಾಡ್ತಿರೋದು ಅಥವಾ ಪಾಸ್ ಮಾಡ್ತಿರೋದು 3 ಜನ ಆಗ್ತಾ ಇದ್ದಾರೆ. ಸೊ ಈ ರೀತಿ ಜನ ಆಂಕ್ಷಿಯಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಈಗ ಇನ್ವೆಸ್ಟರ್ಸ್ ಅವರ ಪೋರ್ಟ್ಫೋಲಿಯೋ ನೋಡ್ತಿರ್ಬೇಕಾದ್ರೆ ಅವ್ರು ಏನ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಆಗ್ತಾ ಇದೆ ಅಂತ ಅಂದ್ರೆ ಎಂತವ್ರಿಗೂ ಕೂಡ ಎಮೋಷನಲಿ ಅದು ಚಾಲೆಂಜಿಂಗ್ ಇರುತ್ತಲ್ವಾ? ಅದು ಸ್ವಲ್ಪ ಹೊತ್ತಿಗೆ ಆಗ್ತಿದೆ ಅಂದ್ರೂ ಕೂಡ ಅದು ಒಂಥರ ಎಮೋಷನಲಿ ನಿಮ್ಮನ್ನ ಟ್ರಿಗರ್ ಮಾಡುತ್ತೆ ಅಲ್ವಾ? ಈಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದಿರಾ, ಬಟ್ 95,000 ತೋರಿಸ್ತಾ ಇದೆ ಅಂದ್ರೆ ನಾನು ಇನ್ವೆಸ್ಟ್ ಮಾಡಿದಕ್ಕಿಂತ ಕಡಿಮೆ ಆಗಿದೆ ಅನ್ನೋ ಒಂದು ಫೀಲಿಂಗ್ ಏನಿದೆ ಅದು ನಿಮ್ಗೆ ಆಂಕ್ಷಿಯಸ್ ಮಾಡುತ್ತೆ ಅಲ್ವಾ? ಸೊ ಈ ರೀತಿ ಈಗ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ 50 ನೋಡಿದ್ರು ಕೂಡ ಅವು ಕೂಡ ಫಾಲ್ ಆಗಿದೆ, ಎಷ್ಟೊಂದ್ ಸರಿ ವಾಲಟೈಲ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗೆ January 2025 ಇಂದ ಇದುವರೆಗೂ ನಾವು ರಿಸಲ್ಟ್ಸ್ ನೋಡ್ಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ಎಷ್ಟು ನೆಗೆಟಿವ್ ಇದೆ ಅಂತ ನೀವು ನೋಡ್ಬೋದು. ಹಲವಾರು ರೀತಿಯಾದ ಮ್ಯೂಚುವಲ್ ಫಂಡ್ಸ್ ಕೂಡ ನೆಗೆಟಿವ್ ನ ತೋರಿಸ್ತಾ ಇದೆ. ಹಾಗಾದ್ರೆ ಇನ್ವೆಸ್ಟರ್ಸ್ ಆಗಿ ನೀವೇನ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅದಕ್ಕೂ ಮುಂಚೆ ನಾವು ಮಾರ್ಕೆಟ್ಸ್ ಬಗ್ಗೆ ಒಂದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಕೆಟ್ ಯಾವತ್ತೂ ಕೂಡ ಸ್ಟ್ರೇಟ್ ಲೈನ್ ಅಲ್ಲಿ ನಡೆಯೋದೇ ಇಲ್ಲ. ಮಾರ್ಕೆಟ್ ಯಾವಾಗ್ಲೂ ಹೇಗ್ ನಡೆಯುತ್ತೆ, ಸೈಕ್ಲಿಕಲ್ ಆಗಿ ನಡೆಯುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಮತ್ತೆ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಸೊ ಈ ರೀತಿ ಈಗ 2008 ಕ್ರೈಸಿಸ್ ನಿಮಗೆ ಗೊತ್ತು, ಫೈನಾನ್ಷಿಯಲಿ ಗ್ಲೋಬಲಿ ಕ್ರೈಸಿಸ್ ಆಯ್ತು. ಆಗ ಕೂಡ ಮಾರ್ಕೆಟ್ ಕ್ರಾಶ್ ಆಯ್ತು. ಅದೇ ರೀತಿ ನೋಡ್ಬೇಕಂದ್ರೆ 2020 ಕೋವಿಡ್ ಕ್ರಾಶ್ ಕೂಡ ಆಯ್ತಲ್ವಾ? ಸೊ ಆಗ ಕೂಡ ಮಾರ್ಕೆಟ್ ತುಂಬಾನೇ ಕ್ರಾಶ್ ಆಯ್ತು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಮತ್ತೆ ಈ ಮಾರ್ಕೆಟ್ಸ್ ಎಲ್ಲ ಬೌನ್ಸ್ ಬ್ಯಾಕ್ ಆಗಿದೆ ಅಲ್ವಾ? ಆದ್ರೆ ಮಾರ್ಕೆಟ್ ಕ್ರಾಶ್ ಆದ್ರೆ ನಿಮಗ್ ನರ್ವಸ್ ಆಗೋದು ಸಹಜ ಅಂತ ನನಗೆ ಗೊತ್ತು. ಯಾಕಂದ್ರೆ ಆ ಕ್ರಾಶ್ ಎಲ್ಲಿ ತನಕ ನಿಲ್ಲುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಇನ್ನೂ ಕೆಳಗೆ ಹೋಗುತ್ತಾ ಅನ್ನೋದೇ ನಿಮ್ಮ ಯೋಚನೆ ಆಗಿರುತ್ತೆ. ಈಗ ಒಂದು ಸೀಕ್ರೆಟ್ ಹೇಳ್ತೀನಿ. ಈಗ ಸಪೋಸ್ ನಿಮ್ಗೆ ಕೋವಿಡ್ ಟೈಮ್ ಅಲ್ಲಿ ಅಂದ್ರೆ 2020 ಅಲ್ಲಿ ನೀವು ಕೋವಿಡ್ ಕ್ರಾಶ್ ಆಯ್ತು, ಬಟ್ ನಿಮ್ಮ SIP ನ ಸ್ಟಾಪ್ ಮಾಡ್ದಿರಾ ಕಂಟಿನ್ಯೂ ಮಾಡಿದೀರಾ ಅಂತ ಅನ್ಕೊಳ್ಳೋಣ. ಆಗ ನೀವು ಕಂಟಿನ್ಯೂ ಮಾಡಿದ್ರೆ ಲೋವರ್ ಮಾರ್ಕೆಟ್ ಅಲ್ಲಿ ನೀವು ಯೂನಿಟ್ಸ್ ನ ಬೈ ಮಾಡ್ತಾ ಇದ್ರಿ. ಹಾಗೆ ಮಾರ್ಕೆಟ್ ಮತ್ತೆ ರೈಸ್ ಆದಾಗ ನಿಮಗೆ ಒಳ್ಳೆ ಲಾಭ ಸಿಗ್ತಿತ್ತು. ಅದೇ ಒಂದು ಉಲ್ಟಾ ಸಿಚುಯೇಷನ್ ತಗೊಳ್ಳೋಣ. ಏನಾಗುತ್ತೆ ಅಂದ್ರೆ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಈಗ ಬುಲ್ ರನ್ ನಡೀತಿದೆ ಅಂತ ಅನ್ಕೊಳ್ಳೋಣ. ಪೀಕ್ ಅಲ್ಲಿ ಹೋಗ್ದಾಗ ಏನ್ ಮಾಡ್ತಾರೆ, ಇನ್ನ ಬುಲ್ ರನ್ ನಡೆಯುತ್ತೆ ಅಂತ ಏನ್ ಮಾಡ್ತಾರೆ ಜನ, ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಕ್ರಾಶ್ ಆಗ್ಬೋದು, ಅಥವಾ ಅದು ಅಲ್ಲೇ ಸ್ಟಾಗ್ನೆಂಟ್ ಆಗ್ಬೋದು, ಅಥವಾ ಮತ್ತೆ ಡೌನ್ ಫಾಲ್ ಆಗ್ಬೋದು. ಆಗ ಅವರು ಹಣನ ಕಳ್ಕೊಂತಾರೆ. ಅದಕ್ಕೂ ಒಂದು ಎಕ್ಸಾಂಪಲ್ ಅಂದ್ರೆ ಈಗ 2020 ಕೋವಿಡ್ ಕ್ರಾಶ್ ಆಯ್ತು. ಅದಕ್ಕೆ ಮುಂಚೆ ಬುಲ್ ರನ್ ನಡೀತಿತ್ತಲ್ವಾ? ಸಪೋಸ್ ನೀವು ಕ್ರಾಶ್ ಆಗೋದಕ್ಕೆ ಮುಂಚೆನೆ ಸಪೋಸ್ ತುಂಬಾನೇ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಆಗ ನೀವು ಆ ರೀತಿ ಇನ್ವೆಸ್ಟ್ ಮಾಡಿದ್ರೆ ಕೋವಿಡ್ ಕ್ರಾಶ್ ಆದ್ಮೇಲೆ ಆಲ್ಮೋಸ್ಟ್ ನಿಮ್ಗೆ 40% ಲಾಸ್ ಆಗಿರೋದು, ಅದು ಏನು 2-3 ತಿಂಗಳಲ್ಲೇನೆ. ಸೊ ಈ ರೀತಿ ಯಾವಾಗ ಏನು ಎಷ್ಟು ಅಮೌಂಟ್ ನ ನಾವು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವು ಉಲ್ಟಾ ಮಾಡ್ತಿರ್ಬೋದು. ಆದ್ರಿಂದ ಈ ವಿಡಿಯೋನ ಫುಲ್ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ, ಈಗ ಲ್ಯಾಂಡ್ ನ ಸೇಲ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ, 20 ಲಕ್ಷ 30 ಲಕ್ಷ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ. ಇದನ್ನ ಲಂಸಮ್ ಅಮೌಂಟ್ ಅಂದ್ರೆ ದೊಡ್ಡ ಅಮೌಂಟ್ ಅಂತ.
ಇಷ್ಟು ಅಮೌಂಟ್ ನ ತಗೊಂಡೋಗಿ ಒಂದೇ ಸರಿಗೆ ಈಕ್ವಿಟಿ ಫಂಡ್ ಅಲ್ಲೋ ಏನೊಳಗಾರು ಹಾಕ್ಬಿಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅವಾಗ ಏನಾಗುತ್ತೆ, ಆ ಟೈಮಿಂಗ್ ಸರಿ ಇದೆಯೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈಗ ಏನಾಗುತ್ತೆ, ಟೈಮಿಂಗ್ ರಾಂಗ್ ಅಂತ ಅನ್ಕೊಳ್ಳೋಣ, ಕ್ರಾಶ್ ಆಯ್ತು ಅಥವಾ ಡೌನ್ ಟರ್ನ್ ಆಯ್ತು ಅಂತ ಅನ್ಕೊಳ್ಳೋಣ, ಅವರ ಪೋರ್ಟ್ಫೋಲಿಯೋ ಎಷ್ಟು ಕೆಳಗ್ ಬೀಳುತ್ತೆ ಅಂತ ಅಂದ್ರೆ ಅವ್ರಿಗೆ ಜಿಗುಪ್ಸೆ ಆಗ್ಬಿಡ್ಬೇಕು. ಸೊ ಈ ರೀತಿ ಕೂಡ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಈ ರೀತಿ ನಾವು ಮಾರ್ಕೆಟ್ ನ ಟೈಮಿಂಗ್ ನೋಡ್ಕೊಂಡು ಹಾಕ್ಬೇಕಾ ಅಥವಾ ಮಾರ್ಕೆಟ್ ಟೈಮ್ ಬಗ್ಗೆ ನಾವು ಯೋಚನೆ ಮಾಡ್ತೀರಾ, ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಿದ್ರೆ ಹೇಗಿರುತ್ತೆ? ಸೊ ಈ ರೀತಿಯಾದ ಡಿಸ್ಕಷನ್ ನ ಮಾಡೋಣ. ಅದಕ್ಕೆ ನಾವು SIP, STP ಮತ್ತೆ ಲಂಸಮ್ ಈ 3 ವೇಸ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಡೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲನೇದು ನಾವು ಸ್ಟಾರ್ಟ್ ಮಾಡ್ತಾ ಇರೋದು SIP. ಈಗ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನಿಮಗೆ ಗೊತ್ತೇ ಇರುತ್ತೆ, ಪ್ರತಿ ತಿಂಗಳು ನೀವು ಒಂದಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತೀರಾ, ಅದು ಲಾಂಗ್ ಟರ್ಮ್ಗೆ ಅಂದ್ರೆ ಹಲವಾರು ವರ್ಷಗಳಿಗೆ. ಆಗ ನಿಮ್ಗೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ, ಯಾಕಂದ್ರೆ ಕಂಪೌಂಡಿಂಗ್ ನ ಅಡ್ವಾಂಟೇಜ್ ಅದು ತಗೊಳುತ್ತೆ. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡ್ಬೇಡ ಕ್ವಿಕ್ ಆಗಿ. ಈಗ ನೀವು ಮೇ 2015 ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, 10,000 ಪ್ರತಿ ತಿಂಗಳು ಕೂಡ ಫ್ರಾಂಕ್ಲಿನ್ ಟೆಂಪ್ಲೆಟನ್ ಬ್ಲೂ ಚಿಪ್ ಫಂಡ್ ಅಲ್ಲಿ. ಈಗ 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಏಪ್ರಿಲ್ 2025 ತನಕ ಇನ್ವೆಸ್ಟ್ ಅಂದ್ರೆ 10,000 ಪ್ರತಿ ತಿಂಗಳು 10 ವರ್ಷದ ಕಾಲ ತನಕ ನೀವು ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಂಡ್ರೆ, ಸೊ ಈ ಪೋರ್ಟ್ಫೋಲಿಯೋ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚೆ ರಿಟರ್ನ್ ಎಷ್ಟಿದೆ ಅಂತ ನೋಡಿದ್ರೆ 12.2% ಇದೆ. ಆನ್ಯುಲೈಸ್ಡ್ ರಿಟರ್ನ್ಸ್ ಇನ್ 10 ಇಯರ್ಸ್ ಅಂದ್ರೆ 10 ವರ್ಷದ್ದು ತಗೊಂಡ್ರೆ ಪ್ರತಿ ವರ್ಷನೂ ಡಿವೈಡ್ ಮಾಡಿ ಎಲ್ಲ ಮಾಡಿ ನೋಡಿದ್ರೆ ಆನ್ಯುಲೈಸ್ಡ್ ರಿಟರ್ನ್ ಅಂದ್ರೆ ಒಂದು ವರ್ಷಕ್ಕೆ 12.2% ಅಷ್ಟು ರಿಟರ್ನ್ ನಿಮ್ಗೆ ಸಿಕ್ಕಿದೆ. ಈಗ ಅಮೌಂಟ್ ಎಷ್ಟಾಗಿದೆ ಅಂದ್ರೆ 22,64,000 ಆಗಿದೆ. ಅದು ಮೇ 2025 ಅಲ್ಲಿ. ಹಾಗಾದ್ರೆ ನೀವು ಟೋಟಲ್ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಿದೀರಾ ಅಂತ ನೋಡಿದ್ರೆ 12 ಲಕ್ಷ ಇನ್ವೆಸ್ಟ್ ಮಾಡಿದೀರಾ. ಇದು ಸ್ಪ್ಯಾನ್ ಆಫ್ 10 ಇಯರ್ಸ್ ಅಲ್ಲಿ. ನೀವು ಮೊದಲನೇ ವರ್ಷನೇ 12 ಲಕ್ಷ ಇನ್ವೆಸ್ಟ್ ಮಾಡಿಲ್ಲ, ಆ ಕನ್ಫ್ಯೂಷನ್ ಬರಬೇಡಿ. ನೀವು ಪ್ರತಿ ವರ್ಷ ಈಗ 10,000 ಅಂದ್ರೂ ತಿಂಗಳಿಗೆ 10,000 ಅಂದ್ರೂ 1,20,000 ಆಗುತ್ತೆ ಒಂದ್ ವರ್ಷಕ್ಕೆ. ಸೊ ಆ ರೀತಿ 10 ವರ್ಷ ಕೂಡ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಟೋಟಲ್ ರಿಟರ್ನ್ಸ್ ನಿಮ್ಗೆ ಎಷ್ಟು ಬಂತು? 10,64,000 ರಿಟರ್ನ್ಸ್ ಬಂದಿದೆ. ಈಗ SIP ಒಂದು ಅಸಂಪ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಏನಂದ್ರೆ 10,000ನೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು ಅಂತ. ಈಗ ಸಪೋಸ್ ನಾವು ಅದನ್ನ ಸ್ಟೆಪ್ ಅಪ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸ್ಟೆಪ್ ಅಪ್ ಏನು ಅಂತ ಅಂದ್ರೆ, ಈಗ ಒಂದ್ ವರ್ಷದಲ್ಲಿ 10,000ನೇ ಕಟ್ಟಿದ್ದೀರಾ, ಬಟ್ 2ನೇ ವರ್ಷಕ್ಕೆ 10% ಇನ್ಕ್ರೀಸ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಈಗ ನಿಮ್ಮ ಸ್ಯಾಲರೀಸ್ ಹೈಕ್ ಆಗಿರ್ಬೋದು ಅಥವಾ ನಿಮ್ಗೆ ಬೇರೆ ತರ ಇನ್ಕಮ್ ಬರೋದಕ್ಕೆ ಶುರು ಆಗ್ಬೋದು. ಸೊ ನೀವು ಆಬ್ವಿಯಸ್ಲಿ ಪ್ರತಿ ವರ್ಷನೂ ಕೂಡ ಸ್ವಲ್ಪ ಆದ್ರೂ ನಿಮ್ಮ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಆದ್ರಿಂದ 10% ಪ್ರತಿ ವರ್ಷ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಮೊದಲನೇ ವರ್ಷ 10,000 ಆದ್ರೆ 2ನೇ ವರ್ಷ 11,000 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ ಈ ರೀತಿ ಇನ್ವೆಸ್ಟ್ ಮಾಡಿದಾಗ ಏನ್ ರಿಟರ್ನ್ಸ್ ಬಂತು ಅಂತ ನೋಡೋಣ. ಆ ರೀತಿ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋ ಏನಾಗುತ್ತೆ, ಅದು 33 ಲಕ್ಷ ಆಗಿರುತ್ತೆ. ಯಾಕಂದ್ರೆ ನೀವು ಪ್ರತಿ ವರ್ಷ ಕೂಡ 10% ಇನ್ಕ್ರೀಸ್ ಮಾಡಿದಾಗ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗುತ್ತೆ. ಅದು ಎಷ್ಟಾಗುತ್ತೆ ಅಂದ್ರೆ 19,12,000 ಆಗುತ್ತೆ. ಹಾಗೆ ಇದ್ರೊಳಗೆ ಬಂದಿರುವಂತ ಗೇನ್ಸ್ ಕೂಡ ಜಾಸ್ತಿ ಆಗುತ್ತೆ, 13,86,000. ಸೊ ಈ ರೀತಿ ನೀವು ಸ್ಟೆಪ್ ಅಪ್ ಮಾಡಿದಾಗ ಜಾಸ್ತಿ ರಿಟರ್ನ್ಸ್ ನ ತಗೊಳ್ಬಹುದು, ಹಾಗೆ ಜಾಸ್ತಿ ಅಮೌಂಟ್ ನ ಕಲೆಕ್ಟ್ ಕೂಡ ಮಾಡ್ಕೊಳ್ಬಹುದು. ಈಗ ನಾವು ಎಕ್ಸಾಂಪಲ್ ತಗೊಂಡಿದ್ದು ಕೇವಲ 10 ವರ್ಷದ್ದು, ಆಗ ರಿಟರ್ನ್ ಸ್ವಲ್ಪ ಕಡಿಮೆ ಅನ್ಸ್ಬೋದು. ಅದೇ ನೀವು 20 ವರ್ಷದ್ದು, 30 ವರ್ಷದ್ದು, 40 ವರ್ಷದ್ದು ನಮ್ಮ ಗ್ರೋ SIP ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ರಿಟರ್ನ್ಸ್ ಹೇಗೆ ಬರುತ್ತೆ ಅಂತ. ಅಲ್ಲಿ ನಿಮ್ಗೆ ರಿಯಲ್ ಕಂಪೌಂಡಿಂಗ್ ಮ್ಯಾಜಿಕ್ ಗೊತ್ತಾಗುತ್ತೆ. ಆದ್ರಿಂದಾನೇ ಹೇಳೋದು ಬೇಗ ಇನ್ವೆಸ್ಟ್ ಮಾಡೋದನ್ನ ಕಲಿಬೇಕು ಅಂತ. 20s ಅಲ್ಲೇ ಇನ್ವೆಸ್ಟ್ ಮಾಡಿದ್ರೆ ನೀವು 60s ಅಷ್ಟರಲ್ಲಿ ಒಳ್ಳೆ ಅಮೌಂಟ್ ನ ಮಾಡಿರ್ಬೋದು ಅಂತ. ಈಗ ಬನ್ನಿ SIP ಬೇರೆ ಬೇರೆ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಈಗ ಡೌನ್ ಟರ್ನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ಕ್ರಾಶಸ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಕೋವಿಡ್ ಕ್ರಾಶ್ ಒಂದು, ಹಾಗೆ ಮತ್ತೆ October 24 ಅಲ್ಲಿ ಆದಂತ ಜಿಯೋಪೊಲಿಟಿಕಲ್ ಅನ್ಸರ್ಟನಿಟಿಯಿಂದ ಆದಂತ ಕ್ರಾಶ್ ಒಂದು. ಈ ಕ್ರಾಶಸ್ ಅಲ್ಲೂ ಕೂಡ ನಾವೇನ್ ಸಜೆಸ್ಟ್ ಮಾಡ್ತಿದ್ವಿ ಅಂದ್ರೆ, ನೀವು SIP ನ ಕಂಟಿನ್ಯೂ ಮಾಡಿ ಅಂತಾನೆ ಸಜೆಸ್ಟ್ ಮಾಡ್ತಾ ಇದ್ವಿ. ಯಾಕೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಯಾಕೆ ಅಂತ ಅಂದ್ರೆ, ಮಾರ್ಕೆಟ್ ಡೌನ್ ಆದಾಗ ನೀವು ನಂಬರ್ ಆಫ್ ಯೂನಿಟ್ಸ್ ಏನ್ ಬೈ ಮಾಡ್ತೀರಾ ಮ್ಯೂಚುವಲ್ ಫಂಡ್ಸ್ ಅದು ಜಾಸ್ತಿ ಆಗುತ್ತೆ. ಅಂದ್ರೆ ಸೇಮ್ ಅಮೌಂಟ್ ನೀವೇನ್ ಅಮೌಂಟ್ ಜಾಸ್ತಿ ಮಾಡೋಷ್ಟಿಲ್ಲ, ಆದ್ರೆ ಯೂನಿಟ್ಸ್ ಆದಾಗ ಅದೇ ಜಾಸ್ತಿ ಬೈ ಆಗುತ್ತೆ. ಯಾಕಂದ್ರೆ NAV ವ್ಯಾಲ್ಯೂ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಆದ್ರಿಂದ ಟೋಟಲ್ ನೀವು ಯೂನಿಟ್ಸ್ ನ ಬೈ ಮಾಡ್ತಾ ಹೋದಾಗ ನಿಮ್ಮ ಆವ್ರೇಜ್ ಕಾಸ್ಟ್ ಏನಿರುತ್ತೆ ಈ ಯೂನಿಟ್ಸ್ ಬೈದು ಅದು ಕಡಿಮೆ ಆಗುತ್ತೆ. ಇದಕ್ಕೇನಂತಾರೆ ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂತ ಅಂತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ನೀವು 10,000ನೇ ಇನ್ವೆಸ್ಟ್ ಮಾಡ್ತಾ ಇದ್ರಿ ಪ್ರತಿ ತಿಂಗಳು, ಹೌದು. ಈಗ ಅದರ NAV 100 ರೂಪಾಯಿ ಅಂತ ಅನ್ಕೊಳ್ಳೋಣ, ಅಸಂಪ್ಷನ್. ಒಂದು ಯೂನಿಟ್ಗೆ 100 ರೂಪಾಯಿ. ಹಂಗಂದ್ರೆ 10,000ಕ್ಕೆ ಎಷ್ಟು ಯೂನಿಟ್ ಬರುತ್ತೆ? 100 ಯೂನಿಟ್ ಬರುತ್ತೆ ಅಲ್ವಾ? ಹಾಗೆ 12 ತಿಂಗಳಿಗೆ ಎಷ್ಟು ಬರುತ್ತೆ? 1,200 ಯೂನಿಟ್ಸ್ ಆಯ್ತು. ಯಾಕಂದ್ರೆ 12 into 100 ಯೂನಿಟ್ಸ್ ಮಾಡಿದ್ರೆ ಸೊ 1,200 ಯೂನಿಟ್ಸ್.
ಬಟ್ ಆದ್ರೆ ಮಾರ್ಕೆಟ್ ವಾಲಟೈಲ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ ಡೌನ್ ಟರ್ನ್ ಅಲ್ಲಿದೆ, ಕೆಲವು ತಿಂಗಳುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಈಗ ನಿಮ್ಗೆ ಅದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಈಗ ಇಲ್ಲಿ ನೋಡ್ಬೇಕಂದ್ರೆ ಮಾರ್ಚ್ ಅಲ್ಲಿ ಆಗಿರ್ಬೋದು, ಏಪ್ರಿಲ್ ಅಲ್ಲಿ, ಮೇ ಅಲ್ಲಿ, ಜೂನ್ ಅಲ್ಲಿ, ಜುಲೈ ಅಲ್ಲಿ ಎಲ್ಲ ಕೂಡ ಮಾರ್ಕೆಟ್ ಡೌನ್ ಇದೆ. ಯಾಕಂದ್ರೆ NAV ನಿಮ್ಗೆ ಚೀಪ್ ಆಗಿ ಸಿಗ್ತಾ ಇದೆ, 100 ರುಪೀಸ್ ಇಲ್ಲ, 85-90 ರುಪೀಸ್ಗೆಲ್ಲ ಸಿಗ್ತಾ ಇದೆ. ಆಗ ನೀವು ಯೂನಿಟ್ಸ್ ನೋಡ್ಬೇಕು ಅಂದ್ರೆ ನಂಬರ್ ಆಫ್ ಫಂಡ್ ಯೂನಿಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ 117 ಯೂನಿಟ್ಸ್ ಕೂಡ ಸಿಕ್ಕಿದೆ ಕೆಲವು ತಿಂಗಳು. ಹಾಗಾಗಿ ಟೋಟಲ್ ಯೂನಿಟ್ಸ್ ನೋಡ್ಬೇಕಂದ್ರೆ 1266 ಯೂನಿಟ್ಸ್ ಆಗಿದೆ. ಆದ್ರೆ ನಾವು ನಾರ್ಮಲ್ ಆಗಿ NAV ವ್ಯಾಲ್ಯೂ ಸೇಮ್ ಇದ್ದಿದ್ರೆ 1200 ಯೂನಿಟ್ಸ್ ಆಗ್ತಿತ್ತು. ಈಗ ನಮ್ಗೆ ಜಾಸ್ತಿ ಯೂನಿಟ್ಸ್ ಸಿಕ್ಕಂಗಾಯ್ತಲ್ವಾ. ಈಗ ಮಾರ್ಕೆಟ್ ಫಾಲ್ ಆದಾಗ ನಿಮ್ಗೆ SIP ಇಂದ ಏನಾಯ್ತು, ಒಳ್ಳೆ ಯೂನಿಟ್ಸ್ ಅಕ್ಯುಮುಲೇಟ್ ಆಯ್ತು, ಅಂದ್ರೆ ಜಾಸ್ತಿ ಯೂನಿಟ್ಸ್, ನಾರ್ಮಲ್ ಯೂನಿಟ್ಸ್ಗಿನ ಜಾಸ್ತಿ ಯೂನಿಟ್ಸ್ ಅಕ್ಯುಮುಲೇಟ್ ಆಯ್ತು. ಆದ್ರೆ ಈಗ ಮಾರ್ಕೆಟ್ ಹೈ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ, ಹಿಂಗೆ ಮೇಲೆ ಏರ್ತಾ ಇದೆ, ಅವಾಗ ಏನಾಗುತ್ತೆ SIP ಲಿ, ಆಗ ಯೂನಿಟ್ಸ್ ಕಡಿಮೆನೆ ಅಕ್ಯುಮುಲೇಟ್ ಆಗುತ್ತೆ. ಆದ್ರೆ ಅದರಿಂದ ಕೂಡ ನಿಮಗೆ ಬೆನಿಫಿಟ್ ಅಲ್ವಾ, ಯಾಕಂದ್ರೆ ನೀವು ಇಷ್ಟು ದಿನ ಅಕ್ಯುಮುಲೇಟ್ ಮಾಡಿದ್ದ ಯೂನಿಟ್ಸ್ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗ್ತಾ ಆಗುತ್ತೆ. ಅಂದ್ರೆ ಈಗ ನೀವು 85ಕ್ಕೆ ಯೂನಿಟ್ ನ ಖರೀದಿ ಮಾಡಿದೀರಾ ಅಂತ ಅನ್ಕೊಳ್ಳೋಣ, ಈಗ ಅದು 120ಕ್ಕೆ ಓಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದರಿಂದ ಕೂಡ ನಿಮ್ಗೆ ಓವರ್ ಆಲ್ ಬೆನಿಫಿಟ್ ಆಗುತ್ತೆ. ಸೊ ಆದ್ರಿಂದ ಮಾರ್ಕೆಟ್ ಹೈ ಹೋಗ್ತಿದ್ದಾಗೂ ಕೂಡ ನೀವು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ನಿಮ್ಮ SIP ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಓವರ್ ಆಲ್ ನಿಮ್ಮ SIP ವ್ಯಾಲ್ಯೂ ಏನಿದೆ, ಅಂದ್ರೆ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಫ್ಲಾಟ್ ಇದ್ದಾಗ ಏನಾಗುತ್ತೆ, ಫ್ಲಾಟ್ ಇದ್ದಾಗ ನಾರ್ಮಲಿ ಏನು ಅಕ್ಯುಮುಲೇಟ್ ಆಗ್ಬೇಕು ನಿಮ್ದು ಯೂನಿಟ್ಸ್ ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ನಾರ್ಮಲ್ ಇನ್ವೆಸ್ಟ್ಮೆಂಟ್. ಈ ರೀತಿ ಪ್ರತಿ ಸೀಸನ್ ಅಲ್ಲೂ ಕೂಡ SIP ನ ಕಂಟಿನ್ಯೂ ಮಾಡೋದ್ರಿಂದ ಲಾಭ ಇದೆ ಅಂತಾನೆ ಹೇಳ್ಬೋದು. ಈಗ ನಿಫ್ಟಿ 50 ಸೆನ್ಸೆಕ್ಸ್ ಎಲ್ಲ ಕಳೆದ 10 ವರ್ಷ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಂದ ತಕ್ಷಣ ಈಗ ಮುಂದಿನ 10 ವರ್ಷದಲ್ಲೂ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಅದನ್ನ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಮಾರ್ಕೆಟ್ ಯಾವಾಗ ಬೇಕಾದ್ರೂ ವಾಲಟೈಲ್ ಆಗ್ಬಹುದು, ಮಾರ್ಕೆಟ್ ಯಾವಾಗ ಬೇಕಾದ್ರೂ ಕ್ರಾಶ್ ಆಗ್ಬಹುದು, ಹಾಗೆ ಮತ್ತೆ ಯಾವಾಗ ಬೇಕಾದ್ರೂ ಬೌನ್ಸ್ ಬ್ಯಾಕ್ ಕೂಡ ಆಗ್ಬಹುದು. ಆದ್ರೆ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ನೋಡಿದ್ರೆ ಮಾರ್ಕೆಟ್ ವಾಲಟೈಲ್ ಆಗ್ತಾ ಇರುತ್ತೆ ಅನ್ನೋದು ಕೂಡ ನಿಜ, ಹಾಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋದು ಕೂಡ ನಿಜ. ಆದ್ರೆ ಇದರಿಂದ ಎಲ್ಲ ನಾವು ಬೆನಿಫಿಟ್ ಮಾಡ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ SIP ಮಾಡ್ತಾ ಇದ್ರೆ ಅದರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ನಿಜ. ಅದನ್ನ ನಾವು ಈ ವಿಡಿಯೋದಲ್ಲಿ ಈಗ ಕಲ್ತ್ವಿ. ಈಗ ಎರಡನೇ ವೇ ನಾವು ನೋಡೋ ಸಮಯ ಬಂದಿದೆ, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ STP ಅಂತ. ಇದೇನು ಅಂತ ನೀವ್ ಅನ್ಕೊಳ್ಬಹುದು. ಈಗ ನಿಮ್ಗೆ ಸಡನ್ ಆಗಿ ಒಂದ್ ದೊಡ್ಡ ಅಮೌಂಟ್ ಬಂತು ಅಂತ ಅನ್ಕೊಳ್ಳೋಣ, ಬೋನಸ್ ಆಗಿರ್ಬೋದು ಅಥವಾ ಗಿಫ್ಟ್ ಆಗಿರ್ಬೋದು, ಅಥವಾ ನೀವು ಲ್ಯಾಂಡ್ ಸೇಲ್ ಮಾಡಿದ್ರಿ ಅಥವಾ ನಿಮ್ ಮನೆ ಸೇಲ್ ಮಾಡಿದ್ರಿ, ಏನೋ ಒಂದು ಕಡೆ, ಅಥವಾ ರಿಟೈರ್ಮೆಂಟ್ ಪ್ಲಾನ್ ಇಂದ ನಿಮ್ಗೆ ಅಮೌಂಟ್ ಬಂದಿರ್ಬೋದು, ಏನೋ ಒಂದು ನಿಮ್ಗೆ ಒಂದು ಒಳ್ಳೆ ಅಮೌಂಟ್ ಬಂತು ಅಂತ ಅನ್ಕೊಳ್ಳೋಣ, 20 ಲಕ್ಷ, 30 ಲಕ್ಷ, 10 ಲಕ್ಷ, 5 ಲಕ್ಷ, ಯಾವುದೇ ಒಂದು ಲಂಸಮ್ ಅಮೌಂಟ್. ಈ ಅಮೌಂಟ್ ನ ಒಂದೇ ಸರಿ ನೀವು ಇಕ್ವಿಟಿ ಮಾರ್ಕೆಟ್ಗೆ ಹಾಕಿದಾಗ ಆ ಟೈಮಿಂಗ್ ಕರೆಕ್ಟ್ ಇತ್ತೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ಫ್ಯೂಚರ್ ನ ಯಾರು ಪ್ರಿಡಿಕ್ಟ್ ಮಾಡೋದಿಕ್ ಆಗೋದಿಲ್ಲ. ಆದ್ರಿಂದ ಆ ಅಮೌಂಟ್ ನ ನೀವು ಯಾವ್ದಾದ್ರು ಲಿಕ್ವಿಡ್ ಫಂಡ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗೆ ಹಾಕಿದ್ರೆ, ಆ ಡೆಟ್ ಮ್ಯೂಚುವಲ್ ಫಂಡ್ ಏನ್ ಮಾಡುತ್ತೆ, ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಫಿಕ್ಸ್ಡ್ ಅರ್ನಿಂಗ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಅದು ಇನ್ವೆಸ್ಟ್ ಮಾಡುತ್ತೆ. ಹಾಗೆ ನಿಮ್ಗೆ ಒಂದು ಫಿಕ್ಸ್ಡ್ ರಿಟರ್ನ್ ಬರುತ್ತೆ, ತುಂಬಾ ಜಾಸ್ತಿ ಅಲ್ಲ ಬಟ್ ಆದ್ರೂ ಒಂದು ಫಿಕ್ಸ್ಡ್ ರಿಟರ್ನ್ ಬರುತ್ತೆ. ಆ ರೀತಿ ಇನ್ವೆಸ್ಟ್ ಮಾಡಿ ನಂತರ ನೀವು ಮಂತ್ಲಿ ಅದರಿಂದ ವಿತ್ಡ್ರಾ ಮಾಡ್ಕೊಂಡು, ಅಂದ್ರೆ ಆಟೋಮ್ಯಾಟಿಕ್ ಟ್ರಾನ್ಸ್ಫರ್ ಆಪ್ಷನ್ ಕೂಡ ಇರುತ್ತೆ. ಸೊ ಆಟೋಮ್ಯಾಟಿಕ್ ಟ್ರಾನ್ಸ್ಫರ್ ಆಗಿ ಅದು ಅವಾಗ ಈಕ್ವಿಟಿ ಫಂಡ್ಗೆ ಹೋಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಇವಾಗ SIP ಗೆ ಹೇಗೆ 10,000 ಹೋಗುತ್ತೆ, ಅದೇ ರೀತಿ ಇಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ ಈಕ್ವಿಟಿ ಫಂಡ್ಸ್ಗೆ. ಆಗ ಏನಾಗುತ್ತೆ, ನೀವು ಮಾರ್ಕೆಟ್ ನ ಸ್ಲೋಲಿ ಎಂಟ್ರಿ ಆದಂಗೆ ಆಗುತ್ತೆ, ಒಂದೇ ಸರಿ ಅಮೌಂಟ್ ಆದಂಗೆ ಆಗೋದಿಲ್ಲ. ಸೊ ಎಷ್ಟು ಅಮೌಂಟ್ ಅನ್ನೋದನ್ನೆಲ್ಲ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಈ ಮೆಥಡ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾರ್ಕೆಟ್ ಟೈಮ್ ರಿಸ್ಕ್ ನ ಫುಲ್ಲು ಕಡಿಮೆ ಮಾಡ್ತಾ ಇದ್ದೀರಾ. ಕಡಿಮೆ ಮಾಡ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ನಿಮ್ಮ ಅಮೌಂಟ್ ನ ಇಡ್ತೀರಾ, ಅದನ್ನು ಕೂಡ ನಿಮ್ಗೆ ರಿಟರ್ನ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀರಾ. ಸೊ ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ಇಂದ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಸಪೋಸ್ ನಿಮ್ಮ ಹತ್ರ 12 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ, 2015. ಸೊ 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಒಟ್ಟಿಗೆ ನೀವು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರಿಂದ ನೀವೇನ್ ಮಾಡ್ತಾ ಇದ್ದೀರಾ, ಫ್ರಾಂಕ್ಲಿನ್ ಇಂಡಿಯಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಫಂಡ್ ಅಲ್ಲಿ 12 ಲಕ್ಷನ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಈಗ ಅದು 10 ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡಿದ್ರೆ ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 5.65% ನ ಕೊಟ್ಟಿದೆ. ಈಗ ಅದ್ರೊಳಗಿಂದ ಆ ಅಮೌಂಟ್ ಇಂದ ವಿಡ್ರಾ ಮಾಡೋದಕ್ಕೆ ಶುರು ಮಾಡ್ತೀರಾ, ಪ್ರತಿ ತಿಂಗಳು 10,000 ಅಂತ ಅನ್ಕೊಳ್ಳೋಣ. ಅದು ಬಂದು ಫ್ರಾಂಕ್ಲಿನ್ ಟೆಂಪ್ಲೆಟನ್ ಬ್ಲೂ ಚಿಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಆ ಫಂಡ್ ನ ರಿಟರ್ನ್ಸ್ ಎಷ್ಟಿದೆ, ಮುಂಚೆ ಹೇಳಿದಾಗೆ 12.2% ಪರ್ ಆನಮ್ ಇದೆ 10 ವರ್ಷಕ್ಕೆ ನೋಡ್ಬೇಕಂದ್ರೆ, ಅಂದ್ರೆ ಒಂದು ವರ್ಷಕ್ಕೆ 12.2%. ಸೊ ಈಗ ನೋಡ್ಬೇಕಂತ ಅಂದ್ರೆ ಈ ಟೋಟಲ್ 10 ವರ್ಷ ಆದ್ಮೇಲೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ನಿಮ್ದು, ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಾಗಿದೆ ಅಂತ ಅಂದ್ರೆ 27,26,000 ಆಗಿದೆ. ಇದರಿಂದ ಏನ್ ಗೊತ್ತಾಗುತ್ತೆ, ನಮ್ಮ ಟೋಟಲ್ ರಿಟರ್ನ್ಸ್ 15,26,000 ಬಂತು 12 ಲಕ್ಷ ಇನ್ವೆಸ್ಟ್ ಮಾಡಿ STP ಮುಖಾಂತರ. ಈಗ ಒಂದು ಕ್ವಿಕ್ ರಿಮೈಂಡರ್ ಅಂದ್ರೆ STP ಆಗಿರ್ಬೋದು, SIP ಆಗಿರ್ಬೋದು, ಎರಡೂ ಕೂಡ ನೀವು ಗ್ರೋ ಆಪ್ ಅಲ್ಲಿ ಸೆಟ್ ಮಾಡ್ಬೋದು. ಹಾಗೆ ಆಟೋಮೆಟಿಕ್ ಆಗಿ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡುತ್ತೆ.
ಈಗ ಎಸ್-ಟಿ-ಪಿ ಕೂಡ ಮಾರ್ಕೆಟ್ ವಾಲಟೈಲ್ ಆದಾಗ ಒಳ್ಳೆ ರಿಟರ್ನ್ಸ್‌ನ ಕೊಡುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಹಾಗೆ ಇದು ಕೂಡ ಬೆಟರ್ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ವಾಲಟೈಲ್ ಅಥವಾ ಡೌನ್ ಟರ್ನು, ಕ್ರಾಶು ಈ ರೀತಿ ಆಗ್ತಾ ಇರುವಂತ ಸಮಯದಲ್ಲಿ ಎಸ್-ಟಿ-ಪಿ ಕೂಡ ಒಂದು ಒಳ್ಳೆ ಆಪ್ಷನ್ನು. ಈಗ ನಿಮ್ಮ ಹತ್ರ ಅಮೌಂಟ್ ಇದೆ, ಆದ್ರೆ ಅಮೌಂಟ್‌ನ ನೀವು ಎಸ್-ಟಿ-ಪಿಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳೋಣ. ಒಂದು ಲಂಪ್ ಸಮ್ ಅಮೌಂಟ್ 10 ಲಕ್ಷ, 20 ಲಕ್ಷ. ನೀವು ಡೈರೆಕ್ಟ್ ಆಗಿ ಇಕ್ವಿಟಿ ಫಂಡ್‌ಗೆ ಹಾಕ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಆ ಕೇಸಲ್ಲೂ ಕೂಡ ಏನಾಗುತ್ತೆ ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಲಂಪ್ ಸಮ್ ಇನ್ವೆಸ್ಟ್‌ಮೆಂಟ್. ಈಗ ಲಂಪ್ ಸಮ್ ಇನ್ವೆಸ್ಟ್‌ಮೆಂಟ್ ಬಂದಾಗ ನಾವು 2 ರೀತಿಯಾದಂತ ಸೈಕಲ್‌ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವಾಗ್ಲೂನು ಕೂಡ ಬುಲ್ ಮಾರ್ಕೆಟ್ ಇರುತ್ತೆ ಅಂತ ಏನಿಲ್ಲ. ಕೆಲವು ಸಮಯದಲ್ಲಿ ಬುಲ್ ಮಾರ್ಕೆಟ್ ಇರ್ಲಿಲ್ಲ. ಸೊ ಆ ರೀತಿಯಾದ ಒಂದು ಸಿಚುಯೇಷನ್‌ನ ಕೂಡ ನಾವು ನೋಡ್ಬೇಕಾಗತ್ತೆ. ಆದ್ರೆ ಮೊದಲು ಬನ್ನಿ ಬುಲ್ ಮಾರ್ಕೆಟ್ ಅಲ್ಲಿ ಹೇಗಿದು ಪರ್ಫಾರ್ಮ್ ಮಾಡ್ತು ಅಂತ ನೋಡೋಣ. ಈಗ ಅದೇ 12 ಲಕ್ಷ ಇತ್ತು ಅಂತ ಅನ್ಕೊಳ್ಳೋಣ ನಿಮ್ಮ ಹತ್ರ. ಅದನ್ನ ನೀವು 10 ವರ್ಷಕ್ಕೆ ಎಸ್-ಐ-ಪಿನೂ ಮಾಡಲ್ಲ, ಹಾಗೆ ಎಸ್-ಟಿ-ಪಿನೂ ಮಾಡಲ್ಲ ಅಂತ ಅನ್ಕೊಳ್ಳೋಣ. ಸೊ ಎರಡನ್ನೂ ಮಾಡ್ದಿರಾ ನೀವು ಡೈರೆಕ್ಟ್ ಆಗಿ ಫ್ರಾಂಕ್ಲಿನ್ ಟೆಂಪ್ಲೆಟನ್ ಬ್ಲೂ ಚಿಪ್ ಫಂಡ್ ಅಲ್ಲಿ 2015 ಅಲ್ಲೇನೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. 12 ಲಕ್ಷನ ಇದು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ಹಾಗೆ ನಾವು ಹೇಳ್ದಾಗೆ 10 ವರ್ಷದಲ್ಲಿ ರಿಟರ್ನ್ಸ್ ಏನ್ ಕೊಟ್ಟಿದೆ 12.2% ಪರ್ ಆನಮ್ ಕೊಟ್ಟಿದೆ. ಸೊ ಈ ರಿಟರ್ನ್ಸು ಎಲ್ಲಾನು ಆಡ್ ಅಪ್ ಆಗಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 37.94 ಲ್ಯಾಕ್ಸ್ ಆಗುತ್ತೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ 37,94,000 ಆಗುತ್ತೆ. ಸೊ ಇದು ಅದಕ್ಕಿಂತ ಕಂಪೇರ್ ಮಾಡಿದ್ರೆ ತುಂಬಾನೇ ಒಳ್ಳೆ ಲಾಭ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮ್ಗೆ ರಿಟರ್ನ್ಸ್ ಬರ್ತಾ ಇರೋದು 25,94,000. ನೀವು ಇನ್ವೆಸ್ಟ್ ಮಾಡಿರೋದಷ್ಟು 12 ಲಕ್ಷ. ಸೊ ಆದ್ರಿಂದ ಎಸ್-ಐ-ಪಿಗೆ ಕಂಪೇರ್ ಮಾಡಿದ್ರೆ ಎಸ್-ಐ-ಪಿಲಿ ಎಷ್ಟು ಬಂದಿತ್ತು 10 ಲಕ್ಷ 63,000. ಸೊ ಆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಒಳ್ಳೆ ಲಾಭ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಇದ್ರೊಳಗೆ ಟ್ವಿಸ್ಟ್ ಏನಂದ್ರೆ ಇದು ಬುಲ್ ಮಾರ್ಕೆಟ್ ಎಕ್ಸಾಂಪಲ್. ಹಾಗಾಗಿ ನಾವು ಇನ್ನೊಂದು ಎಕ್ಸಾಂಪಲ್ ನ ನೋಡ್ಬೇಕಾಗುತ್ತೆ. ಈಗ ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ ಈಗ ಒಂದು ಪಾಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. 2008 ಅಲ್ಲಿ ಕ್ರೈಸಿಸ್ ಆಯ್ತು. ಆಗ ನಿಫ್ಟಿ 50 Jan 1 ಏನ್ ಲೆವೆಲ್ ಅಲ್ಲಿ ಇತ್ತು ಅಂತ ಬನ್ನಿ ನೋಡೋಣ. ಆಗ 6,144 ಲೆವೆಲ್ ಅಲ್ಲಿ ಇತ್ತು. ಅದೇ 6 ವರ್ಷ ನಂತರ ನೋಡ್ಬೇಕಂದ್ರೆ January 1, 2014 ಅಲ್ಲಿ ಏನಿತ್ತು ಇಂಡೆಕ್ಸ್ ಲೆವೆಲ್ ಅಂತ ನೋಡಿದ್ರೆ 6,301. ಅಂದ್ರೆ ಕೇವಲ 2.5% ಇನ್ಕ್ರೀಸ್ ಆಗಿದೆ. ಅದು 6 ವರ್ಷದಲ್ಲಿ ಕೇವಲ 2.5% ಇನ್ಕ್ರೀಸ್ ಆಗಿದೆ. 1 ವರ್ಷ ಅಲ್ಲ, 6 ವರ್ಷ. ಹಾಗಾದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು 6 ವರ್ಷದಲ್ಲಿ ಬಿದ್ದಿದೆ ಎದ್ದಿದೆ ಎಲ್ಲ ಆಗಿದೆ. ಬಟ್ ಆದ್ರೂ ಕೂಡ ಟೋಟಲ್ ಲಾಂಗ್ ಟರ್ಮ್ 6 ವರ್ಷದಲ್ಲಿ ನೋಡ್ಬೇಕಂದ್ರೆ ಇನ್ಕ್ರೀಸ್ ಕೇವಲ 2.5%. ಅಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿಯಾದ ಸಮಯದಲ್ಲಿ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿದಾನೆ ಲಂಪ್ ಸಮ್ ಅಮೌಂಟ್ ಅಂದ್ರೆ ಅವ್ನಿಗೆ ಎಷ್ಟು ಇಂಪೇಷನ್ಸ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಸಪೋಸ್ ಅವನೇನಾದ್ರು Jan 1, 2008 ಅಲ್ಲಿ ಅವನು 12 ಲಕ್ಷ ಹಾಕಿದಾನೆ ಅಂತ ಅನ್ಕೊಳ್ಳೋಣ. ಆ ಇಯರ್ ಮುಗಿಯೋ ಅಷ್ಟರಲ್ಲೇ ಅವ್ನ ಪೋರ್ಟ್ಫೋಲಿಯೋ ವ್ಯಾಲ್ಯೂ 12 ಲಕ್ಷ ಹೋಗಿ ಕೇವಲ 7 ಲಕ್ಷ ಆಗಿರುತ್ತೆ. ಸೊ ಅಂದ್ರೆ ಪಾಸ್ಟ್ ಅಲ್ಲಿ ಹೋಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅಂದ್ರೆ ಎಷ್ಟು ಲಾಸ್ ಆಗಿದೆ, ಅವ್ನಿಗೆ ಎಷ್ಟು ಇಂಪೇಷನ್ಸ್ ಆಗಿರ್ಬೋದು, ಅವನ ಆ ಇನ್ವೆಸ್ಟ್ಮೆಂಟ್ ನ ಕಂಟಿನ್ಯೂ ಮಾಡೋ ಲಕ್ಷಣಗಳಿರುತ್ತಾ ಅಥವಾ ಅವನ ಅದನ್ನ ಎಕ್ಸಿಟ್ ಮಾಡಿರ್ಬೋದಲ್ವಾ, ಹಾಗೇನೆ ಲಾಸ್ ಬುಕ್ ಮಾಡಿ ಎಕ್ಸಿಟ್ ಕೂಡ ಆಗಿರ್ಬೋದು. ಅದರಿಂದ ಎಷ್ಟು ರಿಯಲ್ ಆಗಿ ಲಾಸ್ ಆಯ್ತಲ್ವಾ. ಸೊ ಈ ರೀತಿ ಏನಂದ್ರೆ ಮಾರ್ಕೆಟ್ ಡೌನ್ ಇದ್ದಾಗ ಲಂಪ್ ಸಮ್ ಏನಾದ್ರು ಇನ್ವೆಸ್ಟ್ ಆದ್ರೆ ಸೊ ಯಾವ ರೀತಿಯಾದಂತ ಟ್ರಾಜಿಕ್ ಸಿಚುಯೇಷನ್ ಬರುತ್ತೆ ಅನ್ನೋದನ್ನ ಕೂಡ ನಾವೀಗ ನೋಡಿದ್ವಿ. ಇನ್ನು ಪ್ರಾಬ್ಲಮ್ ಏನಾಗುದು ಅಂದ್ರೆ ನಾವು ಬುಲ್ ಮಾರ್ಕೆಟ್ ಅಲ್ಲಿ ಇರ್ತೀವ ಅಥವಾ ಫ್ಯೂಚರ್ ಅಲ್ಲಿ ಅಂದ್ರೆ ಬುಲ್ ಮಾರ್ಕೆಟ್ ಇರುತ್ತಾ ಅಥವಾ ಬೇರ್ ಮಾರ್ಕೆಟ್ ಇರುತ್ತಾ, ಸ್ಲೋ ಡೌನ್ ಆಗುತ್ತಾ, ಎಕನಾಮಿಕ್ ಗ್ರೋತ್ ಆಗುತ್ತಾ, ಇದು ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅಥವಾ ಯಾವ್ದೋ ಒಂದು ಹೊಸ ಕ್ರೈಸಿಸ್, ಗೊತ್ತಿಲ್ಲದೆ ಇರೋ ಕ್ರೈಸಿಸ್ ಹುಟ್ಟಾಗ್ಬೋದು. ಇವಾಗ ಕೋವಿಡ್ ಬಗ್ಗೆ ಯಾರಿಗ್ ಗೊತ್ತಿತ್ತು, ಸಡನ್ ಆಗಿ ಆಯ್ತಲ್ವಾ. ಈ ರೀತಿ ಹಲವಾರು ರೀತಿಯಾದ ಚೇಂಜಸ್ ಆಗ್ತಾ ಇರೋದ್ರಿಂದ ನಮ್ಗೆ ಟೈಮಿಂಗ್ ಗೊತ್ತಿರೋದಿಲ್ಲ, ಯಾವ್ದು ಕರೆಕ್ಟ್ ಟೈಮಿಂಗು ಯಾವ್ದು ರಾಂಗ್ ಟೈಮಿಂಗ್ ಅಂತ. ಹೀಗಾಗಿ ನೀವು ಇನ್ವೆಸ್ಟರ್ಸ್ ಆಗಿ ಕೇಳ್ಬೋದು, ಈಗ ಎಸ್-ಐ-ಪಿ ಮಾಡ್ಬೇಕಾ, ಎಸ್-ಟಿ-ಪಿ ಮಾಡ್ಬೇಕಾ ಅಥವಾ ಲಂಪ್ ಸಮ್ ಮಾಡ್ಬೇಕಾ ಅಂತ. ಸೊ ನಿಮ್ಮ ಕ್ವೆಶನ್ಗೆ ಹಲವಾರು ರೀತಿಯಾದ ಆಸ್ಪೆಕ್ಟ್ಸ್ ಉತ್ತರ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಏನಿದೆ, ನಿಮ್ಮ ಗೋಲ್ ಏನಿದೆ, ನೀವು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೇಕಾ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೇಕಾ, ಅಥವಾ ನೀವು ಸ್ಯಾಲ್ರಿಡ್ ಪರ್ಸನ್ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಲಾರ್ಜ್ ಸಮ್ ಅಮೌಂಟ್ ಇದೆಯಾ, ಆಲ್ರೆಡಿ ಲಂಪ್ ಸಮ್ ಅಮೌಂಟ್, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ರಿಸ್ಕ್ ಅಪಟೈಟ್ ಏನಿದೆ, ನೀವು ಫೈನಾನ್ಷಿಯಲ್ ರಿಸ್ಕ್ ಜಾಸ್ತಿ ತಗೊಂತೀರಾ, ಕಡಿಮೆ ತಗೊಂತೀರಾ, ಅಥವಾ ನೀವು ರಿಸ್ಕೇ ತಗೊಳಲ್ವಾ, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಈಗ ಸಪೋಸ್ ನೀವು ಸ್ಯಾಲ್ರಿಡ್ ಪರ್ಸನ್ ಅಂತ ಅನ್ಕೊಳ್ಳೋಣ. ಸ್ಯಾಲ್ರಿಡ್ ಪರ್ಸನ್ ಆದ್ರೆ ಎಸ್-ಐ-ಪಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಅಲ್ಲೇನೆ ಕಟ್ ಆಗಿ ಎಸ್-ಐ-ಪಿಗೆ ಹೋಗುತ್ತೆ. ಹಾಗೆ ಎಸ್-ಐ-ಪಿ ಅಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ಈಗ 12.2% ನಾವು 10 yearsಗೆ ರಿಟರ್ನ್ಸ್ ಅಂತ ತಗೊಂಡ್ರು ಕೂಡ 10,000 ನೀವು ಮಂತ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಸೊ ನಿಮ್ಮ ಟೋಟಲ್ ಕಾರ್ಪಸ್ ಬಂದು 22,64,000 ಆಗುತ್ತೆ. ಸೊ ಅದ್ರೊಳಗೆ ಗೇನ್ ಬಂದು 10,64,000 ಆಗುತ್ತೆ.
ಅದೇ ನಿಮ್ಮ ಹತ್ರ ಆಲ್ರೆಡಿ ಲಮ್ಸಮ್ ಅಮೌಂಟ್ ಇದೆ ಅಂದ್ರೆ ನಾವು ಅದಕ್ಕೂ ಕೂಡ 2 ಸಿಚುಯೇಷನ್ ನ ತೋರಿಸಿದ್ವಿ. ಒಂದು ನಿಮ್ಗೆ ಒಳ್ಳೆ ಬುಲ್ ಮಾರ್ಕೆಟ್ ಇದ್ರೆ ಎಷ್ಟು ಲಾಭ ಆಗುತ್ತೆ ಅಂತ, ಸಿಕ್ಕಾಪಟ್ಟೆ ಲಾಭ ಆಗಿತ್ತಲ್ವಾ. ಸೊ ನಿಮ್ಮ ಪೋರ್ಟ್ಫೋಲಿಯೋ 37.94 ಲ್ಯಾಕ್ ಆಗೋಗಿತ್ತು. ಅದರೊಳಗೆ ಗೇನ್ ಬಂದು 25.94 ಲ್ಯಾಕ್ ಆಗಿತ್ತು. ಅದೇ ನೀವು 2008 ಕ್ರೈಸಿಸ್ ಅಲ್ಲಿ ನೋಡಿದ್ವಿ ಹೇಗೆ ನಿಮ್ಮ ಪೋರ್ಟ್ಫೋಲಿಯೋ ಡ್ರಾಪ್ ಆಗಿತ್ತು ಅಂತ. ಅದೇ ಲಾರ್ಜ್ ಸಮ್ ಅಮೌಂಟ್ ನ ನೀವೇನಾದ್ರು STP ಗೆ ಕನ್ವರ್ಟ್ ಮಾಡಿದ್ರಿ ಅಂತ ಅಂದ್ರೆ ಆಗ ಕೂಡ ನಾವು ನಿಮ್ಗೆ ತೋರಿಸಿದ್ವಿ ಲಾಭ ಎಷ್ಟಾಗುತ್ತೆ ಅಂತ. ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬಂದು 27.26 ಲ್ಯಾಕ್ ಇತ್ತು, ಹಾಗೆ ಲಾಭ ಬಂದು 15.26 ಲ್ಯಾಕ್. ಸೊ ಪೋರ್ಟ್ಫೋಲಿಯೋ ವ್ಯಾಲ್ಯೂ 27, ಹಾಗೆ ಅರ್ನಿಂಗ್ಸ್ ಬಂದು 15.26. ಸೊ ಹೀಗೆ ನಾವು CAGR ಅಂತ ಲೆಕ್ಕ ಹಾಕಿದ್ರೆ ನಾವು 12.2% ತಗೊಂಡಿದ್ವಿ SIP ಗೆ, ಹಾಗೆ ಲಮ್ಸಮ್ಗೆ ಕೂಡ 12.2% ತಗೊಂಡ್ವಿ. ಇನ್ನು STP ಗೆ ಅಪ್ರಾಕ್ಸಿಮೇಟ್ಲಿ 10.8% ಆಗುತ್ತೆ. ಈಗ ಯಾವುದೇ ಮೆಥಡ್ ನ ನೀವು ಚೂಸ್ ಮಾಡಿದ್ರು ಕೂಡ ಒಂದು ವಿಷಯ ಕಾಮನ್, ಏನಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಹೌದು, ಮಾರ್ಕೆಟ್ ಡೌನ್ ಆಗ್ಲಿ, ಮಾರ್ಕೆಟ್ ಟಪ್ ಆಗ್ಲಿ, ಏನೇ ಆಗ್ಲಿ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆನೆ SIP ಅಥವಾ STP ಮಾಡ್ಬೇಕಾಗತ್ತೆ. ಸೊ ಮಾರ್ಕೆಟ್ ಕೆಳಗ್ ಬಿಟ್ಟಿದ ತಕ್ಷಣ ನೀವು ಪಾಸ್ ಮಾಡೋದಿಕ್ ಆಗೋದಿಲ್ಲ, ಹಾಗೇನೆ ನಿಮ್ಗೆ ಬೆನಿಫಿಟ್ ಸಿಗೋದು. ಸೊ ಆದ್ರಿಂದ ಯಾವುದು ರುಪಿ ಕಾಸ್ಟ್ ಆವ್ರೇಜಿಂಗ್ ಬೆನಿಫಿಟ್ ಸಿಗುತ್ತೆ. ಸೊ ಆದ್ರಿಂದ ನೀವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ SIP ಅಥವಾ STP ಏನೇ ಇದ್ರು ಕೂಡ, ಅದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಸೊ ಅದರಿಂದ ಯಾವುದೇ ಚೂಸ್ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನೀವು ಮರಿಬೇಡಿ. ಶಾರ್ಟ್ ಟರ್ಮ್ಗೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸು ಈಸಿಯಾಗಿ ಕೆಲವು ಸರಿ ಸಿಗುತ್ತೆ, ಕೆಲವು ಸರಿ ಸಿಗೋದಿಲ್ಲ, ಕೆಲವು ಸರಿ ತುಂಬಾನೇ ಲಾಸ್ ಆಗ್ಬೋದು. ಸೊ ಈ ರೀತಿ ಈ ವಿಷಯಗಳನ್ನೆಲ್ಲ ನೆನ್ಪಿಟ್ಕೊಂಡು ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ನೀವು ಮಾಡ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.